ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 181ನೇ ಶ್ಲೋಕ. ಇತ್ಯಾದಿ ಸ್ವಪ್ನ ದೃಷ್ಟಂ ಯತ್ ಪ್ರಾಯಃ ಸತ್ಯಮಭೂತಿತಿ ಚಿಂತಯನ್ ಪ್ರಯಯೋ ದೇವಂ ದ್ರೌಣಿಃ ಶಸ್ತ್ರಭೃತಾಂ ವರಹ. ಹಿಂದೆ ನೋಡಿದಂತೆ ಅಶ್ವತ್ಥಾಮಾಚಾರ್ಯರು ಅವರು ಯಾವಾಗ ಭೀಮಸೇನ ದೇವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೋ ಆಗ ಕೃಷ್ಣನು ಅರ್ಜುನನ ಕರೆದುಕೊಂಡು ಬಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ಮತ್ತು ಆ ವೇದವ್ಯಾಸರು ಪ್ರಾದುರ್ಭಾವ ಮಾಡಿ ಆ ಎರಡು ಅಸ್ತ್ರಗಳ ಮಧ್ಯದಲ್ಲಿ ಅಸ್ತ್ರಗಳನ್ನ ವಾಪಸ್ ತೆಗೆದುಕೊಳ್ಳೆ ಕೇಳಿದಾಗ ಅರ್ಜುನನೇ ತಾನು ಬಿಟ್ಟ ಬ್ರಹ್ಮಾಸ್ತ್ರ ಅದನ್ನು ವಾಪಸ್ ತೆಗೆದುಕೊಳ್ತಾನೆ ಮತ್ತು ಅಶ್ವತ್ಥಾಮರ ಅಸ್ತ್ರವನ್ನು ಕೂಡ ಉಪಶಮನ ಮಾಡಿದ್ರು ಅಂತ. ಮತ್ತೆ ದ್ರೌಪದಿ ದೇವಿ ಹತ್ರ ಕರೆದುಕೊಂಡು ಬಂದಾಗ ಆಗ ಮಣಿಯನ್ನ ಕಿತ್ತು ಭೀಮಸೇನ ದೇವರಿಗೆ ಕೊಟ್ರು ಅಂತ ನಾವು ಇಷ್ಟು ವಿಚಾರವನ್ನು ನೋಡಿ, ಅದಾದ ಮೇಲೆ ಅಶ್ವತ್ಥಾಮರಿಗೆ ಪ್ರತಿ ದಿವಸ ಕನಸು ಬರ್ತಾ ಇತ್ತಂತೆ. ಕೃಷ್ಣ ಆಯ್ತು, ಕನಸಿನಲ್ಲಿ ತಾವು ಕಂಡದ್ದನ್ನ ಸ್ಮರಿಸ್ಕೊತಾ ಇದ್ದಾರೆ. ಪ್ರತಿ ದಿವಸ ಅರ್ಜುನ ತಾನು ಸಂಹಾರ ಮಾಡುವಂತೆ ಅಂದ್ರೆ ಉಪಪಾಂಡವರನ್ನ ಸಂಹಾರ ಮಾಡಿದಾಗ ಅರ್ಜುನ ಬಂದು ಬಂಧನ ಮಾಡುವಂತೆ ಮತ್ತು ದ್ರೌಪದಿ ದೇವಿ ಹತ್ರ ಕರೆದುಕೊಂಡು ಹೋದಾಗ ದ್ರೌಪದಿ ದೇವಿ ಬಿಡು ಅಂತ ಹೇಳೋದು, ಇವರನ್ನು ಬಿಟ್ಟುಬಿಡಿ ಗುರುಪುತ್ರ ಬಿಟ್ಟುಬಿಡಿ ಅಂತ ಹೇಳೋದು, ಮತ್ತು ಭೀಮಸೇನ ದೇವರು ಇಲ್ಲ ಉಪಪಾಂಡವರನ್ನ ಸಂಹಾರ ಮಾಡಿದ್ದಾನೆ, ವದಾರ್ಹರು ಇವರು ಸಂಹಾರ ಮಾಡಬೇಕು ಅಂತ ಹೇಳಿದಾಗ ಆ ಮಣಿಯನ್ನ ಕಿತ್ತು ಕೊಟ್ರು ಹಾಗೆ ಎಂಬ ಒಂದು ವಿಚಾರವನ್ನ ತಾವೇನ್ ಕನಸಿನಲ್ಲಿ ಕಾಣ್ತಾ ಇದ್ರು ಅದು ಸತ್ಯ ಆಯಿತು ಇವತ್ತು ಹಾಗೆ ಅಂತ ಅಶ್ವತ್ಥಾಮರು ತಾವು ಭಾವಿಸಿ ಅಲ್ಲಿಂದ ಕೃಷ್ಣ ಶಾಪ ಕೊಟ್ಟಂತೆ ಅವರು ವನದಲ್ಲಿ ಸಂಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಹಾಗೆ ಅಂತ ನಾವು ನೋಡಿದ್ದೀವಿ. ಅದನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇತ್ಯಾದಿ ಸ್ವಪ್ನ ದೃಷ್ಟಂ ಯತ್ ಪ್ರಾಯಃ ಸತ್ಯಮಭೂತ್. ನಾ ಏನ್ ಕನಸಿನಲ್ಲಿ ಕಂಡಿದ್ದೆ ಅದು ಪ್ರಾಯಃ ಸತ್ಯ ಆಗಿದೆ ಹಾಗೆ ಅಂತ ಪ್ರಾಯಃ ಅಂತ ಹೇಳ್ತಾರೆ. ಅಂದ್ರೆ ಒಂದು ವಿಷಯದಲ್ಲಿ ವ್ಯತ್ಯಾಸ ಆಗಿದೆ. ಅರ್ಜುನನ ತಾನು ಬಂದು ಬಂಧನ ಮಾಡುವಂತೆ ಇದೆ, ಆದರೆ ವಾಸ್ತವಿಕವಾಗಿ ಅಶ್ವತ್ಥಾಮರನ್ನ ಬಂಧನ ಮಾಡಿದ್ದು ಭೀಮಸೇನ ದೇವರು ಅಂತ ವ್ಯತ್ಯಾಸ ಇದೆ. ಇಷ್ಟು ಹೇಳಿ ಚಿಂತನೆ ಮಾಡ್ತಾ ಶಸ್ತ್ರಭೃತಾಂ ವರಹ, ಶಸ್ತ್ರದಲ್ಲಿ ಪ್ರವೀಣರಾದ ಅಶ್ವತ್ಥಾಮರು ಅಲ್ಲಿಂದ ದೇವಂ ನಾರಾಯಣಂ ಚಿಂತಯನ್, ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಅಲ್ಲಿಂದ ಹೊರಟು ಹೋದ್ರು ಅಂತ ಹೇಳ್ತಾರೆ. ಅದಾದ ಮೇಲೆ ಏನಾಯ್ತು? ಸಕೃಷ್ಣೋಕ್ತಂ ಅಭಿಪ್ರಾಪ್ಯ ಬಾದರಾಯಣ ಶಿಷ್ಯತಾಂ ಪ್ರಾಪ್ಯೋತ್ತರ ದ್ವಾಪರೇ ಚ ವೇದಾನ್ ಸಂವಿಭಜಿಷ್ಯತಿ. ಶ್ರೀಕೃಷ್ಣೋಕ್ತಂ ದುರ್ಗಂಧಾದಿ ಜನ್ಯ ವ್ಯಸನಂ ಪ್ರಾಪ್ಯ, ಕೃಷ್ಣ ಹೇಳಿದಂತೆ ದುರ್ಗಂಧಯುಕ್ತರಾಗಿ ಅವರು ಇದ್ದರು. ಬಾದರಾಯಣ ಶಿಷ್ಯತಾಮಪಿ, ಅಂದರೆ ವೇದವ್ಯಾಸರ ಶಿಷ್ಯರು ಆ ಒಂದು ಪದವಿಯನ್ನು ಕೂಡ, ಪದವಿ ಅಂದರೆ ವೇದವ್ಯಾಸರನ್ನ ಗುರುಗಳಾಗಿ ಒಪ್ಪಿ ವೇದವ್ಯಾಸರ ಸೇವೆಯನ್ನ ಮಾಡ್ತಾ ಇದ್ದರು ಅಂತ ಹೇಳ್ತಾರೆ. ಅದರಿಂದ ವೇದವ್ಯಾಸರ ಶಿಷ್ಯರಾಗಿ ಉತ್ತರ ದ್ವಾಪರೆ ಅಂದ್ರೆ ಭವಿಷ್ಯನ್ ಮಹಾಯುಗ ದ್ವಾಪರ ಯುಗೆ ಹಾಗೆ ಅಂತ. ಈಗ ನಡೀತಾ ಇರೋದು 28ನೇ ಕಲಿಯುಗ. ಇದಾದ ಮೇಲೆ ಕಲಿಯುಗ ಮುಗೀತದೆ. 4,32,000 ವರ್ಷ ಆದ ಮೇಲೆ ಕಲಿಯುಗ ಮುಗೀತದೆ. ತದನಂತರ ಕೃತಿಯುಗ ಮತ್ತೆ ಬರುತ್ತದೆ. ಕೃತ, ತ್ರೇತ, ದ್ವಾಪರ ಅಂತ ಬರುತ್ತದೆ. ಆ ದ್ವಾಪರ ಯುಗದಲ್ಲಿ ಅಂದ್ರೆ 29ನೇ ದ್ವಾಪರ ಯುಗದಲ್ಲಿ ಸಹ ದ್ರೌಣಿಹಿ, ಈ
ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮರೇ ವೇದಗಳ ವಿಭಾಗವನ್ನು ವೇದಾನ್ ವಿಭಜಿಷ್ಯತಿ ವಿಭಾಗಾನ್ ಕರಿಷ್ಯತಿ ಅಂತ ಬರೀತಾರೆ. ವೇದಗಳ ವಿಭಾಗವನ್ನು ಮಾಡ್ತಾ ಇದ್ದಾರೆ. ಈ 28ನೇ ದ್ವಾಪರ ಯುಗದಲ್ಲಿ ಯಾರು ಮಾಡಿದ್ರು ಹಾಗೆಂದ್ರೆ ಸಾಕ್ಷಾತ್ ಪರಮಾತ್ಮನೇ ವಿಷ್ಣುವೇ ವೇದವ್ಯಾಸರಾಗಿ ಅವತಾರ ಮಾಡಿ ವೇದಗಳನ್ನ ವಿಭಾಗ ಏನ್ ಮಾಡಿದ್ರು. ಇದೇ ರೀತಿಯಾಗಿ ಮುಂದಿನ ದ್ವಾಪರ ಯುಗದಲ್ಲಿ 29ನೇ ದ್ವಾಪರ ಯುಗದಲ್ಲಿ ಅಶ್ವತ್ಥಾಮರೇ ಚಿರಂಜೀವಿಗಳು. ಅಷ್ಟು ದೀರ್ಘಕಾಲ ಬದುಕ್ತಾರೆ ಅವರು. ಬದುಕಿ ವೇದಗಳನ್ನ ವಿಭಾಗ ಮಾಡ್ತಾರೆ ಅಂತ ಒಟ್ಟ ಅಭಿಪ್ರಾಯ. ತತಃ ಸಪ್ತರ್ಷಿ ಭೂತ್ವಾ ಪಾರಾಶರ್ಯ ಪ್ರಸಾದತಃ ಏಕೀಭಾವಂ ಸ್ವರೂಪೇಣ ಯಾಸ್ತ್ಯಚ್ಯುತ ನಿಷ್ಠಯಾ. ತತಃ ವೇದ ವಿಭಾಗ ಕರಣಾನಂತರಂ, ವೇದಗಳನ್ನ ವಿಭಾಗ ಮಾಡಿದ ಮೇಲೆ ಸಪ್ತರ್ಷಿ, ಅದೊಂದು ಪ್ರಸಿದ್ಧ 7 ಋಷಿಗಳ ಗುಂಪು ಅಂತ. ಸಪ್ತರ್ಷಿಗಳಲ್ಲಿ ಇವರು ಕೂಡ ಒಬ್ಬರಾಗಿ ಸಪ್ತರ್ಷಿ ಮಧ್ಯೆ ಏಕಋಷಿ ಭೂತ್ವಾ, ಅದು ಹೇಗೆ ಪಾರಾಶರ್ಯ ಪ್ರಸಾದತಃ, ವೇದವ್ಯಾಸರ ಅನುಗ್ರಹ. ಇದೆಲ್ಲವೂ ಕೂಡ ವೇದವ್ಯಾಸರ ಅನುಗ್ರಹ. ವೇದವ್ಯಾಸರ ಅನುಗ್ರಹದಿಂದ ಸ್ವರೂಪಭೂತ ರುದ್ರೇಣ ಅಚ್ಯುತ ನಿಷ್ಠಯ, ಶ್ರೀಕೃಷ್ಣನ ಭಕ್ತಿಯ ಒಂದು ದಾರ್ಢ್ಯದಿಂದ ರುದ್ರದೇವರಲ್ಲಿ ಇವರು ಏಕೀಭಾವವನ್ನು ಪಡೆಯುತ್ತಾರೆ. ಅಂದ್ರೆ ಮೂಲ ರೂಪದಲ್ಲಿ ಅವರು ಸೇರ್ಕೋತಾರೆ ಅಂತ ಅರ್ಥ. ಕೃಪೋತ ಪಾಂಡವಾನ್ ಪ್ರಾಪ್ಯ ಗೌರವಾತ್ ಪೂಜಿತಶ್ಚತೈಃ ಅಭೂತಾಚಾರ್ಯಯೇ ವಾಸೋ ರಾಜ್ಞಾಂ ತತ್ತಂತು ಭಾವಿನಾಂ. ಇನ್ನು ಕೃಪಾ ಕೃತವರ್ಮನೋ ಕಾ ಸ್ಥಿತಿ ಇತ್ಯಸ್ಯ, ಅಶ್ವತ್ಥಾಮರ ಜೊತೆಗೆ 3 ಜನ ಇದ್ದರು ಅಂತ ನೋಡಿದ್ದೀವಿ. ಅಶ್ವತ್ಥಾಮರು, ಕೃಪಾಚಾರ್ಯರು ಮತ್ತು ಕೃತವರ್ಮ ಹಾಗೆ ಅಂತ. ಅಶ್ವತ್ಥಾಮರ ವೃತ್ತ ಅಂತ ಹೇಳಿದ್ರು. ದುರ್ಯೋಧನ ಅಂತೂ ಸತ್ತ. ಅಶ್ವತ್ಥಾಮರು ದುರ್ಗಂಧಯುಕ್ತರಾಗಿ ಕಾಡಿಗೆ ಹೋದರು. ಇನ್ನು ಕೃಪಾಚಾರ್ಯರು, ಕೃತವರ್ಮ ಅವರದು ಏನು ಪರಿಸ್ಥಿತಿ ಹಾಗೆಂದ್ರೆ, ಕೃಪಾಚಾರ್ಯರು ಏನಾದರು ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅತಃ ದ್ರೌಣಿ ಗಮನಾನಂತರಂ, ಯಾವಾಗ ಅಶ್ವತ್ಥಾಮರು ಕಾಡಿಗೆ ಹೊರಟೋದ್ರೋ ಆಗ ಕೃಪಾಚಾರ್ಯರು ಪಾಂಡವಾನ್ ಪ್ರಾಪ್ಯ, ಪಾಂಡವರನ್ನ ಹೊಂದಿ, ಪಾಂಡವೈಶ್ಚ ಗೌರವಾತ್ ಬ್ರಾಹ್ಮಣೋಯಂ ಗುರುರಿತಿ ಗುರುತ್ವ ನಿಮಿತ್ತಾತ್ ಪೂಜಿತ. ಆ ಪಾಂಡವರೆಲ್ಲ ಕೃಪಾಚಾರ್ಯರನ್ನ ಪೂಜೆ ಮಾಡ್ತಾರೆ. ಯಾಕೆ? ಬ್ರಾಹ್ಮಣ ಅವರು, ಕೃಪಾಚಾರ್ಯರು, ಆಚಾರ್ಯರ ಸ್ಥಾನ ಗುರುಸ್ಥಾನ ಹಾಗೆ ಅಂತ ಅವರನ್ನ ಪೂಜೆ ಮಾಡಿ, ಸಮ್ಮಾನಿತ, ಪಾಂಡವರಿಂದ ಗೌರವಿಸಲ್ಪಟ್ಟವರಾಗಿ, ತತ್ತಂತು ಭಾವಿನಾಂ ತೇಷಾಂ ಪಾಂಡವಾನಾಂ ತಂತೌ, ಆ ಪಾಂಡವರ ವಂಶ ಏನಿದೆ ನಾವು ನೋಡಿದೀವಿ. ಅರ್ಜುನನ ಮತ್ತು ಸುಭದ್ರಾದೇವಿಯ ಮಗ ಅಭಿಮನ್ಯು ಉತ್ತರಾದೇವಿ ಪತಿಪತ್ನಿಯರು, ಅವರಲ್ಲಿ ಹುಟ್ಟಿದವ ಪರೀಕ್ಷಿತ್. ಹಾಗೆಂತ ಪಾಂಡವರ ವಂಶ ಮುಂದೆ ಬೆಳೀಕಿದೆ. ಅವರ ಪರೀಕ್ಷಿತ್ ರಾಜನ ಮಗ ಜನಮೇಜಯ ಹಾಗೆಂತ ಅವರ ವಂಶ ಬೆಳೀಲಿಕ್ಕಿದೆ. ಆ ವಂಶದಲ್ಲಿ, ಪಾಂಡವರ ವಂಶದಲ್ಲಿ ಭಾವಿನಾಂ ಉತ್ಪತ್ಸ್ಯಮಾನಾನಾಂ ರಾಜ್ಞಾಂ ಕ್ಷೇಮಕಾಂತಾನಾಂ ಆಚಾರ್ಯ ಏವ ಅಭೂತ್. ಆ ಪಾಂಡವರ ವಂಶದಲ್ಲಿ ಬರುವ ಆ ರಾಜರಿಗೆಲ್ಲರೂ ಕೂಡ ರಾಜರಾದರು. ಯಾಕೆ? ಇವರು ಕೂಡ ಚಿರಂಜೀವಿಗಳು. ನೋಡಿ, 7 ಜನ ಚಿರಂಜೀವಿ ಹೇಳ್ತೀವಿ. ಅಶ್ವತ್ಥಾಮೋ ಬಲಿರ್ವ್ಯಾಸೋ ಹನುಮಾನ್ಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಹಾಗೆ ಅಂತ. ಕೃಪಃ ಅಂತ ಇದೆ, ಕೃಪಾಚಾರ್ಯರು ಇವರೇ. ಈ ಕೃಪಾಚಾರ್ಯರೇ ಚಿರಂಜೀವಿಗಳು. ಅವರು ಕೂಡ ಪಾಂಡವರ ವಂಶ ಯಾರ್ಯಾರು ಬರ್ತಾರೆ, ಕೃಷ್ಣ ಹೇಳಿಬಿಟ್ಟಿದ್ದಾನೆ 1000 ವರ್ಷ ಈ ಒಂದು ಪಾಂಡವರ ವಂಶ ನಿರ್ವಿಘ್ನವಾಗಿ ಬೆಳೆಯುವಂತೆ ನಾನು ಅನುಗ್ರಹ ಮಾಡ್ತೇನೆ ಅಂತ ಇಂದ ವರ ಕೊಟ್ಟಿದ್ದು ಕೃಷ್ಣ ಪರಮಾತ್ಮ. ಅದರಿಂದ ಆ ಒಂದು ಪಾಂಡವರ ವಂಶ ಬೆಳೀತಾ ಇದೆ. ಆದರೆ ಆ ರಾಜರಿಗೆ ನಾನು ಆಚಾರ್ಯರಾಗಿ ಇರ್ತೇನೆ ಅಂತ ಕೃಪಾಚಾರ್ಯರು ಆ ರೀತಿಯಾಗಿ ಮಾಡಿದರು ಅಂತ ಅರ್ಥ. ಬಾದರಾಯಣ ಶಿಷ್ಯತ್ವಂ ಪುನಃ ಪ್ರಾಪ್ಯ ಭಜನ್ನಮಂ ಸಾಕಂ ಸ್ವಭಾಗಿನೇಯೇನ ಭಾವ್ಯೇಕೋ ಮುನಿಸಪ್ತಕೆ ಕೃತವರ್ಮಾ ದ್ವಾರವತೀಂ ಯಯೋ ಕೃಷ್ಣಾನುಮೋದಿತಃ. ಪುನಃ ಭುವಿ ಪಾಂಡವ ಸಂತಾನ ಉಚ್ಛೇದಾನಂತರಂ ಬಾದರಾಯಣ ಶಿಷ್ಯತ್ವಂ, ಮತ್ತೆ ಕೃಪಾಚಾರ್ಯರು ವೇದವ್ಯಾಸರ ಶಿಷ್ಯರಾಗಿ ಅಮಂ ವ್ಯಾಸಂ ಭಜನ್, ಆ ವೇದವ್ಯಾಸರನ್ನ ಸೇವೆ ಮಾಡುತ್ತಾ, ಕೃಪಾಚಾರ್ಯರು ಸ್ವಭಾಗಿನೇಯೇನ, ತನ್ನ ಸಹೋದರಿ ಕೃಪಿ ಅವರ ಜೊತೆಗೆ
ಸ್ವಭಾಗಿನೇಯನಂದ್ರೆ ಕೃಪಿಯ ಮಗ. ಕೃಪಿಯ ಮಗ ಅಂದ್ರೆ ಅಶ್ವತ್ಥಾಮರಿಂದ ಕೂಡಿ ಮುನಿನಾಂ ಸಪ್ತಕಂ ತಸ್ಮಿನ್ ಸಪ್ತಮುನಿಷು ಏಕೋ ಮುನಿ ಭವಿಷ್ಯತಿ. ಹೇಗೆ ಅಶ್ವತ್ಥಾಮರು ಸಪ್ತಋಷಿಗಳಲ್ಲಿ ಒಬ್ಬರಾಗ್ತಾರೆ, ಅದೇ ರೀತಿಯಾಗಿ ಮುಂದೆ ಈ ಕೃಪಾಚಾರ್ಯರು ಕೂಡ ಸಪ್ತಋಷಿಗಳಲ್ಲಿ ಒಬ್ಬರು ಆಗ್ತಾರೆ ಅಂತ. ಈ ರೀತಿಯಾಗಿ ಕೃಪಾಚಾರ್ಯರ ಸ್ಥಿತಿಯನ್ನು ಹೇಳಿ, ಇನ್ನು ಕೃತವರ್ಮ ಏನಾದ ಅಂತ ಹೇಳ್ತಾರೆ. ಕೃತವರ್ಮ ದ್ವಾರಾವತಿಂ ಯಯೋ ಕೃಷ್ಣಾನುಮೋದಿತ ಅಂತ. ಶ್ರೀ ಕೃಷ್ಣನ ಅನುಮತಿಯನ್ನ ಪಡೆದು ಕೃತವರ್ಮ ದ್ವಾರಕೆಗೆ ಹೋದ ಹಾಗೆ ಅಂತ ಹೇಳ್ತಾರೆ. ಇಲ್ಲಿ ಇರಲಿಲ್ಲ, ಪಾಂಡವರ ಜೊತೆಗೆ ಇರಲಿಲ್ಲ. ಕೃಷ್ಣಾಯೈತಂ ಮುನಿಂ ದತ್ವಾ ಭೀಮಸ್ತಾಂ ಪರ್ಯಸಾಂತ್ವಯತ್ ವಿಕೋಪ ಭೀಮವಾಕ್ಯೇನ ರಾಜ್ಞೇ ಸಾ ಚ ಮಣಿಂ ದದೌ. ಆಗ ಭೀಮಃ ದ್ರೌಣಿದತ್ತಂ ಮಣಿಂ ಕೃಷ್ಣಾಯೈ ದ್ರೌಪದ್ಯೈ ದತ್ವಾ ಅಂತ ಹೇಳ್ತಾರೆ. ನಾವು ಹಿಂದೆ ನೋಡಿದ್ದೀವಿ, ಅಶ್ವತ್ಥಾಮರು ಮಣಿಯನ್ನ ಕಿತ್ತು ಭೀಮಸೇನ ದೇವರಿಗೆ ಕೊಟ್ರು ಹಾಗೆ ಅಂತ. ಆ ಮಣಿಯನ್ನ ಭೀಮಸೇನ ದೇವರು ಏನ್ ಮಾಡಿದ್ರು ಹಾಗೆ ಅಂದ್ರೆ ದ್ರೌಪದಿ ದೇವಿ ಕೈಯಲ್ಲಿ ಕೊಟ್ರಂತ. ಕೃಷ್ಣಾಯೈ ದ್ರೌಪದ್ಯೈ ದತ್ವಾ, ದ್ರೌಪದಿಯನ್ನ ಸಾಂತ್ವನ ಮಾಡಿದರು ಅಂತ ಹೇಳ್ತಾರೆ. ಭೀಮವಾಕ್ಯೇನ ಭೀಮವಚನೇನ ವಿಕೋಪ ಪುತ್ರವದ ನಿಮಿತ್ತ ಕೋಪರಹಿತ ಸಾ ದ್ರೌಪದಿ ಯುಧಿಷ್ಠಿರಾಯ ಮಣಿಂ ದದೌ. ಯಾವಾಗ ಭೀಮಸೇನ ದೇವರು ಸಾಂತ್ವನ ಮಾಡಿದ್ರು, ಆಗ ದ್ರೌಪದಿ ದೇವಿಗೆ ಪುತ್ರಶೋಕ ನಿಮಿತ್ತವಾದ ಒಂದು ಸಿಟ್ಟು ಅದೆಲ್ಲವೂ ಕೂಡ ಹೋಯಿತು ಹಾಗೆ ಅಂತ ಹೇಳ್ತಾರೆ. ಹೋಗಿ ಯುಧಿಷ್ಠಿರಾಯ ಮಣಿಂ ದದೌ, ಆ ಮಣಿಯನ್ನ ನನಗೆ ಯಾಕೆ ಬೇಕು ಈ ಮಣಿ, ಯುಧಿಷ್ಠಿರನಿಗೆ ಇರಲಿ ಹಾಗೆ ಅಂತ ಯುಧಿಷ್ಠಿರನಿಗೆ ಕೊಟ್ಟು ಬಿಟ್ರು ಅಂತ ಹೇಳ್ತಾರೆ. ರಾಜಾರ್ಹೇ ಹಿ ಮಣೌ ದತ್ತೇ ಮಹ್ಯಂ ಭೀಮೇನ ಲೌಕಿಕಾಃ ಸ್ತ್ರೀಪಕ್ಷಪಾತಂ ರಾಜಾ ಚ ಶಂಕೇಯೋರ್ಮಾರುತೇರಿತಿ ಕಿಮರ್ಥಂ ದದೌ ಇತ್ಯತಃ. ಅಲ್ಲ, ದ್ರೌಪದಿ ದೇವಿ ಆದರೂ ಒಂದು ಭೀಮ ಇಟ್ಕೋಬಹುದಾಯ್ತು ಅಥವಾ ದ್ರೌಪದಿ ದೇವಿ ಇಟ್ಕೋಬಹುದಾಯ್ತು, ಯುಧಿಷ್ಠಿರನಿಗೆ ಯಾಕೆ ಕೊಟ್ರು ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ರಾಜಾರ್ಹೆ, ಅದು ಏನೇ ಒಂದು ಸಾಮಾನ್ಯ ವಸ್ತುವಾಗಿದ್ರೆ ಸಾಮಾನ್ಯ ಜನರು ಉಪಯೋಗಿಸ್ತಾರೆ. ಒಂದು ವಸ್ತು ವಿಶೇಷವಾಗಿದೆ ಅಂತ ಇಟ್ಕೊಳ್ಳಿ, ಆ ವಿಶೇಷವಾದ ವಸ್ತು ಅದು ರಾಜರಿಗೆ ಸೇರಬೇಕಾದ್ದು ಅಂತ ಒಂದು ನಿಯಮ. ಅದರಿಂದ ಇದು ಅದ್ಭುತವಾದ ಮಣಿ. ಅದು ಭೀಮೇನ ಮಹ್ಯಂ ದತ್ತೇ ಸತಿ, ಭೀಮಸೇನ ದೇವರು ನನಗೆ ಕೊಟ್ರು ಹಾಗೆ ಅಂದ್ರೆ ಲೌಕಿಕಾಹ ವಿದ್ಯಮಾನಃ ಜನಃ ರಾಜ ಯುಧಿಷ್ಠಿರಶ್ಚ ಮಾರುತೇಹೇ ಭೀಮಸ್ಯ ಸ್ತ್ರೀ ಪಕ್ಷಪಾತಂ ಶಂಕೇಯುಹು. ಆಗ ಲೌಕಿಕವಾದ ಜನರು ಇರಬಹುದು ಅಥವಾ ರಾಜ ಯುಧಿಷ್ಠಿರನೇ ಇರಬಹುದು. ಅಲ್ಲ, ಭೀಮಸೇನ ದೇವರ ಆ ಮಣಿಯನ್ನ ಒಂದು ದ್ರೌಪದಿ ದೇವಿ ತನ್ನ ಹೆಂಡತಿ ಕೊಟ್ಟುಬಿಟ್ಟಲ್ಲ, ಸ್ತ್ರೀ ಪಕ್ಷಪಾತ ಮಾಡಿದ ಹಾಗೆ ಅಂತ ಒಂದು ಅಪವಾದ ಭೀಮಸೇನ ದೇವರಿಗೆ ಬರಬಹುದು ಅಂತ ಶಂಕಿಸಿ ದ್ರೌಪದಿ ದೇವಿ ಏನ್ ಮಾಡಿದರು, ಆ ಮಣಿಯನ್ನ ಭರ್ತರಿ ಪ್ರಿಯಂ ಸ್ನೇಹ ತೇನ, ತನ್ನ ಪತಿಯಾದ ಭೀಮಸೇನ ದೇವರ ಮೇಲೆ ಒಂದು ಪ್ರೀತಿ, ಅವರಿಗೆ ಯಾವ ರೀತಿಯಾದ ಅಗೌರವವೂ ಬರಬಾರದು ಹಾಗೆ ಅಂತ ಭಾವಿಸಿ ಆ ಮಣಿಯನ್ನ ರಾಜನಾದ ಯುಧಿಷ್ಠಿರನಿಗೆ ಕೊಟ್ಟುಬಿಟ್ರು ಹಾಗೆ ಅಂತ ಅದರ ಅಭಿಪ್ರಾಯ. ಮಣಿಂ ರಾಜ್ಞೇ ದದೌ ಕೃಷ್ಣ ಭರ್ತೃಪ್ರಿಯಹಿತೇ ರತ ಸೋಪ್ಯಾಬಾಧ್ಯ ಮಣಿಂ ಮೂರ್ಧ್ನಿ ರೇಜೆ ರಾಜಾಗವಾಮಿವ. ಸಹ ಯುಧಿಷ್ಠಿರ ಅಪಿ ಮೂರ್ಧ್ನಿ ಮಸ್ತಕೆ ಮಣಿಂ ದ್ರೌಪದಿ ದತ್ತ ರತ್ನಂ ಅವಾಪ್ಯ ರತ್ನಂ ಆಬದ್ಯ ಬದ್ವ. ಯುಧಿಷ್ಠಿರನು ಕೂಡ ಆ ಮಣಿಯನ್ನು ತೆಗೆದುಕೊಂಡು ತನ್ನ ತಲೆಯಲ್ಲಿ ಕಟ್ಟಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಕಿರಣಾನಾಂ ರಾಜ ಇವ, ಹೇಗೆ ಒಂದು ಸೂರ್ಯನ ಪ್ರಕಾಶ ಬರುತ್ತದೆ ಉದಯ ಕಾಲದಲ್ಲಿ, ಎಲ್ಲ ಕಡೆ ಪ್ರಕಾಶವಾಗಿ ಇರುತ್ತದೆ, ಆ ರೀತಿಯಾದ ಒಂದು ಪ್ರಕಾಶವನ್ನ ಚೆಲ್ಲತಕ್ಕ ಮಣಿ ಅದು. ಆ ರೀತಿಯಾಗಿ ಯುಧಿಷ್ಠಿರ ಬಂದ ಅಂದ್ರೆ ಅಷ್ಟು ಪ್ರಕಾಶಮಯವಾಗಿ ಇತ್ತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅವನು ಶೋಭಿಸ್ತಾ ಇದ್ದ ಅಂತ.
ವೇದೇಶ್ವರೇಣಾಪಿ ಯದುತ್ತಮೇನ ಕೃಷ್ಣೇನ ಯುಕ್ತಾಸ್ತತ ಆಶು ಪಾರ್ಥಾಃ ಯಯುಃ ಸ ಭಾರ್ಯಾ ನಿಜ ರಾಜಧಾನೀಂ ಹತ್ವೇವ ಸಂತೋಂತರರೀನ್ ಸ್ವರಾಜ್ಯಂ. ವೇದೇಶ್ವರೇನ, ವೇದಗಳನ್ನು ವಿಭಾಗ ಮಾಡಿದ ಆ ವೇದವ್ಯಾಸರಿಂದ, ಮತ್ತು ಯದುತ್ತಮೇನ, ಯದುಕುಲದಲ್ಲಿ ಅವತಾರವನ್ನ ತಾಳಿದ ಶ್ರೀಕೃಷ್ಣ, ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ, ಎರಡು ಪರಮಾತ್ಮನ ರೂಪ, ಅವರಿಂದ ಕುಡಿದವರಾಗಿ ಸಭಾರ್ಯ ಪತ್ನಿ ಸಹಿತರಾಗಿ ಪಾಂಡವರು ತತಃ ಆ ಯುದ್ಧ ಪ್ರದೇಶದಿಂದ ನಿಜರಾಜಧಾನಿ ಅಂದ್ರೆ ಹಸ್ತಿನಾವತಿಗೆ ಅಲ್ಲಿಂದ ಹೊರಟುವುದು. 18 ದಿವಸ ಯುದ್ಧ ಮುಗೀತು. ದುರ್ಯೋಧನನು ಸತ್ತ, ಉಪಪಾಂಡವರು ಮೃತರಾದರು, ಅಶ್ವತ್ಥಾಮರು ಕಾಡಿಗೆ ಹೋದರು, ಕೃಪಾಚಾರ್ಯರು ಕುಲಗುರುಗಳು ಅಂತ ಆದರು, ಮತ್ತು ಕೃತವರ್ಮ ಅವರು ದ್ವಾರಕೆಗೆ ಹೋದರು ಅಂತ. ಇಷ್ಟೆಲ್ಲ ಆದ ಮೇಲೆ ಪಾಂಡವರು ದ್ರೌಪದಿ ದೇವಿಯ ಸಹಿತರಾಗಿ ವೇದವ್ಯಾಸ ಮತ್ತು ಕೃಷ್ಣ ಎರಡು ಪರಮಾತ್ಮನ ರೂಪಗಳಿಂದ ಸಹಿತವಾಗಿ ಹಸ್ತಿನಾವತಿಗೆ ಹೋದರು ಅಂತ, ಯುದ್ಧದಲ್ಲಿ ಗೆದ್ದು ಹೋದರು ಅಂತ. ಪಾಂಡವಾಹ ರಾಜ್ಯಂ ಪ್ರಾಪುಹು ಇತ್ಯಾಹ ಹತ್ವೇತಿ. ಸಂತಃ ಸಜ್ಜನಾಃ ಅಂತರೀರೀನ್ ಹೃದಯೇ ವಿದ್ಯಮಾನ ಕಾಮಕ್ರೋಧಾದೀನ್ ಹತ್ವಾ ಹರೇಃ ಅಪರೋಕ್ಷಂ ಪ್ರಾಪ್ಯ. ಆ ಸಂದರ್ಭದಲ್ಲಿ ಏನಾಯ್ತು? ಸಜ್ಜನರು ಹೃದಯದಲ್ಲಿ ಇರತಕ್ಕ ಕಾಮ ಕ್ರೋಧ ಮುಂತಾದ ಶತ್ರುಗಳು, ನಮ್ಮ ಹೃದಯದಲ್ಲಿ ಇರತಕ್ಕ ಶತ್ರುಗಳು ಅಂದ್ರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತ 6 ಶತ್ರುಗಳು, ಅವರನ್ನೆಲ್ಲ ಸಂಹಾರ ಮಾಡಿ ಹರೇಹೇ ಅಪರೋಕ್ಷಂ ಪ್ರಾಪ್ಯ, ಪರಮಾತ್ಮನ ಅಪರೋಕ್ಷವನ್ನ ಪಡೆದು ದೇವರ ಜ್ಞಾನ, ದೇವರ ಭಕ್ತಿ, ಉಳಿದ ಲೌಕಿಕವಾದ ಪದಾರ್ಥದಲ್ಲಿ ಅಲಂಬುದ್ಧಿ ಅದನ್ನು ಪಡೆದು ಸ್ವರಾಜ್ಯಂ ಸ್ವತಂತ್ರ ಪರಮಾತ್ಮ ತಸ್ಯ ರಾಜ್ಯ ಮೋಕ್ಷಮಿವ ಸಂತಹ ಪಾಂಡವಾಹ. ಹೇಗೆ ಮೋಕ್ಷದಲ್ಲಿ ಎಷ್ಟು ಆನಂದ ಪಡ್ತಾರೆ ಆ ರೀತಿಯಾಗಿ ಸ್ವರಾಜ್ಯಂ, ಸ್ವರಾಜ್ಯ ಅಂದ್ರೆ ಪರಮಾತ್ಮನಾದ ಸ್ವ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನಿಂದ ಕೊಡಲ್ಪಟ್ಟ ರಾಜ್ಯ ಯಾವುದದು? ಮೋಕ್ಷ. ಆ ಮೋಕ್ಷದಲ್ಲಿ ಹೇಗೆ ಸಂತೋಷವಾಗಿ ಪಡ್ತಾರೋ ಆ ರೀತಿಯಾಗಿ ಅಂತರರೀನ್ ಸ್ವವಂಶೇ ವಿದ್ಯಮಾನ ದುರ್ಯೋಧನಾದಿ ಶತ್ರುನ್ ಹತ್ವಾ, ತನ್ನ ಅಂತರರೀನ್ ಅಂತಹ ಅರೀನ್ ಅಂತ ಅಂದ್ರೆ ತನ್ನ ವಂಶದಲ್ಲೇ ಇರತಕ್ಕ ಶತ್ರುಗಳು ದುರ್ಯೋಧನಾದಿಗಳು, ಅವರನ್ನೆಲ್ಲ ಸಂಹಾರ ಮಾಡಿ ಸ್ವರಾಜ್ಯಂ ಸ್ವಕೀಯಂ ರಾಜ್ಯಂ ಪ್ರಾಪುಹು, ತಮ್ಮ ರಾಜ್ಯವನ್ನ ಪಡೆದರು. ಹಾಗೆ ನೋಡಿ, ಇದು ಕೃಷ್ಣನಿಗೆ ಮುಖ್ಯವಾಗಿ ಬೇಕಾಗಿರೋದು ಇದು. ಚೆನ್ನಾಗಿ ಧರ್ಮ ಮಾರ್ಗದಲ್ಲಿ ಇರುವವರು ರಾಜರಾಗಬೇಕು. ರಾಜರಾಗಿ ಇರೋದಕ್ಕೆ ಮಹಾಭಾರತ ತೋರಿಸಿಕೊಡುವ ಒಂದು ಲಕ್ಷಣ ನೋಡಿ, ಯುಧಿಷ್ಠಿರನಂತೆ ಇರಬೇಕು ಹಾಗೆ ಅಂತ. ಆ ರೀತಿಯಾಗಿ ದೇಶದ ಒಂದು ರಕ್ಷಣೆ, ದೇಶದ ಒಂದು ಶುಭೀಕ್ಷೆ ಅದರಿಂದ ಆಗ್ತದೆ ಹಾಗೆ ಅಂತ ಅದರ ಅಭಿಪ್ರಾಯ. ಯುಧಿಷ್ಠಿರಸ್ಯಾನು ವಿಚಿತ್ರ ವೀರ್ಯ ಸುತಸ್ಯ ಪಾದಾ ವವಿವಂದಮಾನಂ ಆಕೃಷ್ಯ ಭೀಮಂ ಪರಮೇಶ್ವರೋ ಯೋ ಮಯಾ ಕೃತಿಂ ಧಾತ್ ಪುರತೋ ನೃಪಸ್ಯ. ವಿಚಿತ್ರವೀರ್ಯ ಸುತಸ್ಯ ಧೃತರಾಷ್ಟ್ರಸ್ಯ ಪಾದಾಭಿವಂದಮಾನ. ಅಲ್ಲಿ ಹೋಗಿ ಕೃಷ್ಣ ಪಾಂಡವರನ್ನೆಲ್ಲ ಕರೆದುಕೊಂಡು ಹೋಗಿ ಅಲ್ಲಿ ಧೃತರಾಷ್ಟ್ರ ಗಾಂಧಾರಿ ಇದ್ರು, ದುರ್ಯೋಧನಾದಿಗಳ ತಂದೆ ತಾಯಿಗಳು ಅವರಿದ್ದರು. ಅವರು ದೊಡ್ಡಪ್ಪ ಆಗಬೇಕು, ಯುಧಿಷ್ಠಿರನಿಗೆ ದೊಡ್ಡಪ್ಪ ಆಗಬೇಕು, ದೊಡ್ಡಪ್ಪ ದೊಡ್ಡಮ್ಮ ಅವರಿಗೆ ನಮಸ್ಕಾರ ಮಾಡಿಸ್ತಾರೆ. ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾ ಇದ್ದಾರೆ. ಆಗ ಭೀಮಸೇನ ದೇವರು ತಾವು ಕೂಡ ನಮಸ್ಕಾರ ಮಾಡಬೇಕು ಅಂತ ಹೋದಾಗ ಭೀಮಂ ಆಕೃಷ್ಯ ಪರಮೇಶ್ವರ ಅಯೋಮಯ ಕೃತಂ. ಯಾವಾಗ ಭೀಮಸೇನ ದೇವರು ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ, ಆಗ ಕೃಷ್ಣ ಏನ್ ಮಾಡಿದ, ಭೀಮಸೇನ ದೇವರನ್ನ ಪಕ್ಕಕ್ಕೆ ಸರಿಸಿದನಂತೆ. ಪಕ್ಕಕ್ಕೆ ಸರಿಸಿ ಒಂದು ಲೋಹಮಯವಾದ ಒಂದು ಪ್ರತಿಮೆ, ಕಬ್ಬಿಣದ ಪ್ರತಿಮೆಯಾಂಗೆ ಒಂದು ಪ್ರತಿಮೆ ಭೀಮಸೇನ ದೇವರಂತೆ ಮಾಡಿ ಇಟ್ಟಿದ್ದ, ದುರ್ಯೋಧನ ಮಾಡಿ ಇಟ್ಟಿದ್ದ ಮೊದಲು. ಅಂತಹ ಪ್ರತಿಮೆಯನ್ನ ಆ ಧೃತರಾಷ್ಟ್ರ ಅಪ್ಪಿಕೊಳ್ತಾನೆ, ಆಲಿಂಗನ ಮಾಡ್ಕೋತಾನೆ. ಅದರಿಂದ ಲೋಹ ಪ್ರಚುರ ಭೀಮ ಪ್ರತಿಮಾ, ಲೋಹದಿಂದ ಮಾಡಲ್ಪಟ್ಟ ಭೀಮಸೇನ ದೇವರ ಪ್ರತಿಮೆ ಅದು. ಅದನ್ನ ನೃಪನಾದ ರಾಜನಾದ ಧೃತರಾಷ್ಟ್ರನ ಎದುರುಗಡೆ ಇಟ್ರು ಹಾಗೆ ಅಂತ. ಕೃಷ್ಣ ಏನ್ ಮಾಡಿದ, ಭೀಮನನ್ನ ಕಳಿಸ್ಲಿಲ್ಲ, ಭೀಮನನ್ನ ಪಕ್ಕಕ್ಕೆ ಸರಿಸಿ
ಲೋಹಮಯವಾದ ಒಂದು ಭೀಮನ ಪ್ರತಿಮೆ ಅಲ್ಲಿತ್ತು. ಅದನ್ನ ಧೃತರಾಷ್ಟ್ರನ ಮುಂದೆ ಇಟ್ಟ ಅಂತ. ಉಳಿದ ಪಾಂಡವರೆಲ್ಲ ನಮಸ್ಕಾರ ಮಾಡೋದಕ್ಕೆ ಹೋದ್ರು, ಯುದ್ಧದಲ್ಲಿ ಗೆದ್ದಿದ್ದೀವಿ ಅಂತ ನಮಸ್ಕಾರ ಮಾಡ್ಲಿಕ್ಕೆ ಹೋದ್ರು. ಎಲ್ಲರನ್ನ ಆಲಿಂಗನ ಮಾಡಿಕೊಂಡಿದ್ದ, ಮಾಡಿ ಸಂತೋಷವನ್ನ ಅಭಿವ್ಯಕ್ತಗೊಳಿಸಿದ ಧೃತರಾಷ್ಟ್ರ. ಆದರೆ ಭೀಮಸೇನ ದೇವರು ಹೋಗುವಾಗ ಮಾತ್ರ ಕೃಷ್ಣ ಈ ರೀತಿಯಾಗಿ ಮಾಡಿದರು. ಅದರ ಪರಿಣಾಮ ಏನು, ಯಾಕೆ ಕೃಷ್ಣ ಹೀಗೆ ಮಾಡಿದ ಹಾಗೆಂಬುದನ್ನ ಮುಂದೆ ಹೇಳ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.